ಗೆಳೆಯ, ಏನಪ್ಪ ಸಮಾಚಾರ? ಸಿಹಿ ಸುದ್ದಿ ಏನಾದರೂ ಸಿಕ್ತೋ? ಯಾರು ಹೇಳಿದ್ರು ಈ ನನ್ನ ಮಗನಿಗೆ ಮಾತ್ರ ಹೇಳಬಾರ್ದು. ಇವನು ಹೇಳೋದು ಒಂದೇ, ನ್ಯೂಸ್ ಪೇಪರ್ ಫ್ರಂಟ್ ಪೇಜಲ್ಲಿ ಆ್ಯಡ್ ಕೊಡೋದು ಒಂದೇ. ಏಯಪ್ಪ, ಮಾತಾಡೋಕೆ ಮುಂಚೆ ವಿಷಯ ಪಬ್ಲಿಕ್ ಆಗ್ಬಿಟ್ಟಿರುತ್ತೆ. ಖತರ್ನಾಕ್ ನನ್ನ ಮಗ. ಹಲೋ ಗೆಳೆಯ, ಇದೆಯಾ? ಎಲ್ಲಾದ್ರೂ ಹೋಗ್ಬಿಟ್ಟು? ಇದೀನಪ್ಪ. ಮತ್ತೆ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮಾತಾಡು. ಏನಾದರೂ ಒಳ್ಳೆ ಸುದ್ದಿ ಇದೆಯೋ? ಏಯ್, ಒಳ್ಳೆ ಸುದ್ದಿನೂ ಇಲ್ಲ, ಕೆಟ್ಟ ಸುದ್ದಿನೂ ಇಲ್ಲ. ಯಾಕೋ ಸಡನ್ ಆಗಿ ಈ ಥರ ಎಲ್ಲ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ ನಿನಗೆ? ಏನಿಲ್ಲಪ್ಪ, ನೀನು ಅತ್ತಿಗೆ ಅಜ್ಜಿ ನೋಡಕ್ ಹೋಗಿದ್ರಂತಲ್ಲ, ಏನು ಹೇಳಲೇ ಇಲ್ಲ. ವಿಶೇಷ ಆಕರ್ಷಣೆ ಅನ್ನೋ ಥರ ನೀನು ಅತ್ತಿಗೆ ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ರಂತೆ. ಆ ಸಮಯದಲ್ಲಿ ಮಧುರ ಅಪಘಾತ, ಹಿಮಪಾತ, ಜಲಪಾತ, ಆ ಥರದ್ದೇನು ತೊಂದರೆ ಆಗ್ಲಿಲ್ಲ ತಾನೆ? ಏಯ್, ತೊಂದರೆ ಆಗೋದಕ್ಕೆ ಅವ್ರೇನು ಹುಲಿನ ಸಿಂಹನ? ಬಾಯಿಗೆ ಬಂದಂಗೆ ಮಾತಾಡಬೇಡ. ಅವ್ರು ನನ್ನ ಹೆಂಡ್ತಿ ಕಣ. ಅದಕ್ಕೆ ಕಣೋ ಕೇಳಿದ್ದು. ಈಗ ಕೆಲವು ಸರ್ತಿ ಹೋದ ಕರೆಂಟು ಸಡನ್ ಆಗಿ ಬಂದ್ಬಿಟ್ಟಾಗ ಕರೆಂಟು ಓವರ್ಲೋಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡಲ್ವಾ? ಆ ಅರ್ಥದಲ್ಲಿ ಕೇಳಿದೆ ಅಷ್ಟೆ. ಆಮೇಲೆ ಹುಲಿ ಅವರೆಲ್ಲ ಕಣ, ನೀನ್ ಹಸಿದ ಹೆಬ್ಬುಲ್. ಅತ್ತಿಗೆ ಜಿಂಕೆ. ಹುಲಿನ ಜಿಂಕೆನ ಒಂದೇ ರೂಮಲ್ಲಿ ಕೂಡ ಹಾಕಿದ್ರೆ ಏನಾಗುತ್ತಪ್ಪ? ಏಯ್, ಹೊಲ್ಸ್ ನನ್ನ ಮಗನೇ, ಏನೇನು ಮಾತಾಡ್ಬೇಡ, ಸುಂದರ. ಇದೇ ಯಾಕೋ ಅಷ್ಟೊಂದು ರೈಸ್ ಆಗ್ತೇಲೆ? ಈ ಥರ ನಾನು ನಿನ್ನ ಹತ್ರ ಮಾತಾಡ್ದೆ ಇನ್ನು ಯಾರ ಹತ್ರ ಮಾತಾಡ್ಲೋ? ನನಗಿರೋ ಏಕೈಕ ಫ್ರೆಂಡ್ ನೀನೊಬ್ಬನೇ. ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ. ಬಿಟ್ಟಾಕ ವಿಷಯನ. ಆಮೇಲೆ ರಾತ್ರಿ ಮಕ್ಕಳು ಎಲ್ಲಿದ್ರು? ಅದೆಲ್ಲ ನಿನ್ಗೆ ಯಾಕೋ ನನ್ನ ಮಗನ? ಅವ್ರು ಎಲ್ಲಿ ಬೇಕಾದ್ರೂ ಇರ್ತಾರೆ. ಏಯ್, ಬರೀ ಈ ಥರದ್ದು ಏನಾದರೂ ಒಂದು ಕೆರಿತಾನೆ ಇರ್ತೀಯ ಅಲ್ವಾ? ಹಿಂದಿನ ಜನದಲ್ಲಿ ನೀನು ಪಕ್ಕದ ಮನೆ ಆಂಟಿ ಆಗಿದ್ದೆ ಅನ್ಸುತ್ತೆ ಕಣೋ. ಅದಕ್ಕೆ ಬರೀ ಗಾಸಿಪ್ಪು ಇದು ಬಿಟ್ರೆ ಬೇರೆ ಏನು ಮಾತೇ ಬರಲ್ಲ ನಿನಗೆ. ಅದಕ್ಕೆ ಹಿಂಗಾಗಿದೆ ನೀನು. ಅಲ್ಲಪ್ಪ ತಂದೆ, ವಿಷಯ ಗೊತ್ತಿಲ್ಲದೆ ಯಾಕೋ ಈ ಥರ ಕಿಲೋಮೀಟರ್ ಗಟ್ಟಲೆ ಬೈತೆ ನನಗೆಲ್ಲಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನನ್ನ ಪರಿಸ್ಥಿತಿನ. ನಾನು ಕೆದಕಕ್ಕಲ್ಲ ಕೇಳಿದ್ದಪ್ಪ, ವಿಶೇಷವಾದ ಕಾಳಜಿಯಿಂದ ಕೇಳಿದ್ದು. ಕಾಳಜಿನ ನಿನಗೆ ನನ್ನ ಮೇಲೆ? ಅದೇ ಕಣೋ ಗೆಳೆಯ, ನೀನು ಅದಕ್ಕೆ ಇಬ್ರು ಒಂದಾದ್ರ? ಹೊಡೆದೋಗಿರೋ ಮನಸ್ಸುಗಳು ಏನಾದ್ರೂ ಹತ್ರ ಬಂದಿದೆಯಾ? ಸಂಬಂಧದಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಯ್ತಾ ಅಂತ ಕೇಳಿದೆ. ಲಹೋ, ಈ ತರ ಮಾತಾಡ್ಬಿಟ್ಟು ಆಮೇಲೆ ತೇಪೆ ಹಚ್ಚದನ ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ.